ಹಾಗೆಯೇ ಕನ್ವೆನ್ಷನ್ ಹಾಲ್ಗೆ ಬಂದ್ವಿ. ಇನ್ನು ಡೆಕೋರೇಷನ್ಸ್ ಆಗಿರ್ಬೋದು ಸಿಂಪಲ್ಲಾಗಿ ಚೆನ್ನಾಗಿತ್ತು. ನಾವು ಹೋದಾಗ ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ, ಆಗ್ತಾನೆ ಗೆಸ್ಟ್ ಎಲ್ಲ ಬರ್ತಾಯಿದ್ರು. ಹಾಗೆಯೇ ಒಂದಿಷ್ಟು ಫೋಟೋಸ್ ಕೂಡ ತೊಗೊಂಡೆ. ಜಾಸ್ತಿ ನಾನು ಫೋಟೋ ತೆಗೆಸ್ಕೊಳಕ್ಕೆ ಹೋಗಿಲ್ಲ. ನನ್ನ ಹಸ್ಬೆಂಡ್ ಎಲ್ಲೋ ಬೇರೆ ಕಡೆ ಹಾಗಾಗಿ ನಾನು ತೆಗೆಸ್ಕೊಳ್ಳೋಕ್ಕಾಗಿಲ್ಲ. ಹಾಗೆಯೇ ಅಲ್ಲಿ ಸ್ಮೋಕ್ ಬರೋ ಥರ ಎಲ್ಲ ಮಾಡಿದ್ರಲ್ಲ, ನನ್ನ ಮಗನಿಗೆ ಅದೊಂಥರ ಖುಷಿ, ಅದನ್ನು ಕೈಯಲ್ಲಿ ಇಟ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡ್ತಾ. ಆ್ಯಂಡ್ ನಮ್ಮ ಮಗದ್ದು ಕೂಡ ಗ್ರ್ಯಾಂಡ್ ಎಂಟ್ರಿ ಆಯಿತು. ಅದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು, ಕೇಕ್ ಕಟ್ಟಿಂಗ್ ಎಲ್ಲ ಹಾಗೆ ನಾವು ಕೂಡ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತೇಳಿ ಲಾಸ್ಟಿಗೆ ಹೋದ್ವಿ. ಅಲ್ಲಿ ಯಾರೋ ಒಂದಷ್ಟು ಜನ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾನೆ ಇದ್ದಾರೆ, ಹೋಗ್ತಾನೇ ಇಲ್ಲ. ಹಂಗೋ ಈಗ ಲಾಸ್ಟಿಗೆ ಒಂದು ಫೋಟೋ ತೆಗೆಸ್ಕೊಂಡು ಊಟದ ಕಡೆ ಬಂದ್ವಿ. ಇನ್ನು ಊಟ ಬಂದು ನಾನ್ ವೆಜ್ ಇದ್ದಿದ್ದು. ಹಾಸನ ಸೈಡೆಲ್ಲ ಆಲ್ಮೋಸ್ಟ್ ಫಂಕ್ಷನ್ಸ್ಗಳಿಗೆಲ್ಲ ನಾನ್ ವೆಜ್ಜೇ ಇರುತ್ತೆ. ಆ್ಯಂಡ್ ಭರ್ಜರಿ ಊಟ ಮುಗಿಸ್ಕೊಂಡು ಬ್ಯಾಕ್ ಟು ನಮ್ಮ ಊರು. ಆನ್ ದ ವೇ ಬರ್ತಾ ಚನ್ನರಾಯಪಟ್ಟಣದಲ್ಲಿ ಅಮ್ಮನ ಫ್ರೆಂಡ್, ಅಂದರೆ ಹಸ್ಬೆಂಡ್ ಇದ್ದಾರೆ ಅಮ್ಮ, ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹುಟ್ಟು ಬೆಳೆದಿದ್ದು ಕೂಡ ಅದೇ ಊರಲ್ಲೇ, ಚನ್ನರಾಯಪಟ್ಟಣ ಅಂತ ಹೇಳಿ. ಹಾಗೆ ಅವ್ರು ಇದ್ದಿದ್ದು ಒಂದು ಮನೆ ಕೂಡ ತೋರಿಸ್ತೀನಿ. ಅವರು ಆವಾಗ ಒಂದು 15 ವರ್ಷದಿಂದ ಅದನ್ನು ಸೇಲ್ ಮಾಡಿ ಅವರು ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದ್ದು. ಇದೇ ಆ ಮನೆ ತೋರಿಸ್ತಾಯಿದ್ರು. ನೋಡಿದ್ದು ನಮ್ಮ ಮನೆ ಇದು, ನಾವಿಲ್ಲೇ ಆಟಾಡ್ತಿದ್ದು, ಅಲ್ಲಿ ಹೋಗ್ತಿದ್ವಿ, ಆ ಆಂಟಿ ಮನೆಗೆ ಹೋಗ್ತಿದ್ವಿ ಅಂತೆಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಇದು ಅಮ್ಮನ ಫ್ರೆಂಡ್ ಮನೆ, ಅವ್ರ ಮನೆಗೂ ಕೂಡ ಹೋಗಿ ಮನೆಗೆ ಬಂದ್ವಿ. ಹಾಗೆ ಇದು ಕಂಟಿನ್ಯೂಷನ್ಸ್ ವ್ಲಾಗು ಸ್ಯಾಟರ್ಡೇ. ಇನ್ನು ಅಡುಗೆಗೆ ಅಂತೇಳಿ ನಾನಿಲ್ಲಿ ಬಟಾಣಿ ಸಾಂಬಾರು ಮಾಡೋಣ ಅಂತೇಳಿ, ಅಂದರೆ ಮಸಾಲೆ ಥರ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಈರುಳ್ಳಿ, ಆಲೂಗೆಡ್ಡೆ ಅದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ. ವೆಜ್ಜೆಲ್ಲ ಅಮ್ಮನೇ ಮಾಡೋದ್ರಿಂದ ನಾನು ಅಷ್ಟು ನಿಮಗೆ ವೆಜ್ ರೆಸಿಪಿನೆಲ್ಲ ಶೇರ್ ಮಾಡೋಕ್ಕಾಗಿಲ್ಲ. ಖಂಡಿತವಾಗ್ಲೂ ನಾನು ಯಾವಾಗೇನಾದರೂ ಟ್ರೈ ಮಾಡ್ತೀನಲ್ಲ ಆವಾಗ ನಿಮ್ಮ ಜೊತೆ 100% ಶೇರ್ ಮಾಡ್ಕೊತೀನಿ. ಹಾಗೆಯೇ ಮಕ್ಕಳಿಗೆಲ್ಲ ಮೊಟ್ಟೆ ಬೇಯಿಸೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನೀರು ಇಟ್ಕೊಳ್ತಾ ಇದೆ ಮೊಟ್ಟೆ ಬೇಯೋಕ್ಕಾಗೋದಕ್ಕೆ. ಹಾಗೆ ಸ್ವಲ್ಪ ತರಕಾರಿಯನ್ನೆಲ್ಲ ತೊಳ್ಕೊಬೇಕಾಗಿತ್ತು ಅಂತ ಹೇಳಿ ತೊಳ್ಕೊತಾ ಇದ್ದೀನಿ. ನಾನು ಬಟಾಣಿನ ಮುಂಚೆನೇ ನೆನೆಸಿಟ್ಟಿದ್ದೆ ಬೆಳಿಗ್ಗೆನೇ, ಯಾಕಂದರೆ ಅವಾಗ ನೆಂದ್ರೇ ಚೆನ್ನಾಗಿರೋದು ಅಂತೇಳಿ. ಹಾಗೆಯೇ ಇಲ್ಲಿ ಒಂದು ಕುಕ್ಕರಿಗೆ ನಾನು ಸ್ವಲ್ಪ ತರಕಾರಿಗಳು ಹಾಗೆ ಬಟಾಣಿಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಬದನೆಕಾಯಿ, ಬಟಾಣಿ ಹಾಗೆ ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದೆರಡು ಟೊಮೆಟೊನ ನಾನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಕಲ್ಲುಪ್ಪು ಹಾಕಿದ್ರೆ ಅವಾಗ ಚೆನ್ನಾಗೆಲ್ಲ ಬೇಯುತ್ತೆ ಅಂತ ಹೇಳಿ ಅಷ್ಟೇ. ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ, ಚಕ್ಕೆ, ಲವಂಗನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ಅದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತರಿ ಮಾಡಿಕೊಂಡ್ರೆ ಅದು ಹಾಗಾಗೆ ಇರುತ್ತೆ, ಶುಂಠಿ ಇರ್ಬೋದು, ಬೆಳ್ಳುಳ್ಳಿ ಎಲ್ಲ ಹಾಗಾಗೆ ಇರುತ್ತೆ ಅಂತ ಹೇಳಿ. ಹಾಗೆ ನಾನು ಬೇಯಕ್ಕೆ ಇಟ್ಕೊಂಡಿರುವಂಥ ತರಕಾರಿಗೆ 1.5 ಲೋಟ ಅಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಮ್ಮನೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಇಷ್ಟಪಡ್ತಾರೆ. ಹಾಗೆಯೇ ರುಬ್ಬಿರುವಂಥ ಮಸಾಲೆನೂ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ತುರಿಯೋದಕ್ಕೆ ಅಷ್ಟು ಇಷ್ಟ ಆಗಲ್ಲ, ನನಗೆ ಬ್ಯಾಕ್ ಪೇನ್ ಬರುತ್ತೆ, ಹಾಗಾಗಿ ನಾನು ಕಟ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ಕುಕ್ಕರ್ಗೆ ನಾನು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನನಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಇನ್ನು ಹಾಗೆಯೇ ಮೊಟ್ಟೆ ಬೇಯಿಸೋಕೆ ಇಡೋಣ ಅಂತ ಹೇಳಿ ಫ್ರಿಜ್ಜಿಂದ ಎಲ್ಲ ಮೊಟ್ಟೆಗಳನ್ನ ತೊಗೋತಿದ್ದೆ. ಮಕ್ಕಳಿಗೆ ನಾಟಿ ಮೊಟ್ಟೆ ಹಾಗೆ ನಮಗೆ ಫಾರ್ಮ್ ಮೊಟ್ಟೆ ಅಂತ ಹೇಳಿ. ನಾನು ಆ್ಯಕ್ಚುಲಿ ನಾಟಿ ಮೊಟ್ಟೆ ಆ ಥರದ್ದೆಲ್ಲ ಏನೂ ಇಷ್ಟಪಡೋದಿಲ್ಲ. ಇನ್ನು ನಾನು ಏನು ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ 1 3 ವಿಷಲ್ ಹೊಡ್ಸ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ರೂಮಲ್ಲಿ ನನ್ನ ತಮ್ಮ ಬಂದಿದ್ದ,
ಹಾಗೆ ನನ್ನ ತಮ್ಮ, ನನ್ನ ಮಗ ಗಿಶ್ರೀ ಆ್ಯಂಡ್ ಕವನ್ ಫ್ರೆಂಡ್ ಕ್ಲಾರಿಸಾ ಅಂತ ಹೇಳಿ, ಅವಳು ನಮ್ಮನೆ ಹತ್ರನೇ ಇರೋದು, ಅವಳು ಕೂಡ ಬಂದಿದ್ಲು ಆಟ ಆಡ್ಕೊಂಡು ಹೋಗೋಕ್ಕೆ ಅಂತ ಹೇಳಿ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನು ನಾನು ಸಂಜೆ ನೂಡಲ್ಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ, ಫ್ರೀ ಇದ್ದೀನಲ್ಲ ಹೇಗೋ ಅಂತೇಳಿ ಕಟ್ ಮಾಡ್ಕೋತಾ ಇದ್ದೀನಿ. ಫ್ರೀ ಇದ್ದಾಗೆ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ, ಹಾಗಾಗಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಎಲೆಕೋಸು, ಬೀನ್ಸು, ಕ್ಯಾರೆಟು ಆ ಥರದನ್ನೆಲ್ಲ. ಅಷ್ಟರೊಳಗಡೆ ಸಾಂಬಾರು ಕೂಡ ಆಯಿತು. ಇನ್ನು ಸಾಂಬಾರೆಲ್ಲ ಆದಮೇಲೆ ಬೇರೆ ಪಾತ್ರೆಗೆಲ್ಲ ಶಿಫ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಅನ್ನಕ್ಕೆ ಇಡಬೇಕಾಗುತ್ತೆ ಅಂತ. ಇನ್ನೊಂದು ಕುಕ್ಕರ್ ಇದೆ, ಅದರಲ್ಲಿ ಅನ್ನ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಆ್ಯಂಡ್ ಅನ್ನಕ್ಕೂ ಕೂಡ ಇಟ್ಕೊಂಡೆ. ನಾನು ಯಾವಾಗಲೂ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಗೆ ಸ್ವಲ್ಪ ವಾಷಿಂಗ್ ಮೆಷಿನ್ಗೆಲ್ಲ ಬಟ್ಟೆ ಹಾಕಬೇಕಾಗಿತ್ತು. ಎಲ್ಲಾದರೂ ಹೋಗಿ ಬಂದರೆ ಬಟ್ಟೆಗಳೆಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಕವನ್ಗೆ ಇಟ್ಟು ಬಾ ಅಂತ ಇಲ್ಲಿ ಬರೋಕ್ಕೆ ಹೇಳಿದೆ. ಹಾಗೆ ಇಲ್ಲಿ ಕ್ಲಾರಿಸಾ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಅವಳು ಆಟ ಆಡ್ಕೊತಾನೆ ಕೂತ್ಕೊಂಡು. ಇಲ್ಲಿ ನನ್ನ ತಮ್ಮಂಗೆ ಸ್ವಲ್ಪ ಕ್ಯಾಮ್ರಾ ಶಿ ಆದರೂ ನಾನು ನೀನು ತೋರಿಸ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಮೊಸರು ಹಾಕಬೇಕಾಗಿತ್ತು. ನಮ್ಮ ಮನೇಲಿ ಆಲ್ಮೋಸ್ಟ್ ಈ ಸಮ್ಮರ್ ಅಲ್ವಾ, ತುಂಬಾ ಮೊಸರು ಕುಡಿಯೋದು, ಮಜ್ಜಿಗೆ ಕುಡಿಯೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಅಂತೇಳಿ ಸ್ವಲ್ಪ ಮೊಸರನ್ನ ಹೆಪ್ಪಾಗ್ತಾ ಇದ್ದೆ. ಡೈಲಿ ನಮ್ಮ ಮನೇಲಿ ಮೊಸರು ಇದ್ದೇ ಇರುತ್ತೆ, ಮಿಸ್ ಆಗ್ದಂಗೆ. ಎಲ್ರಿಗೂ ಮೊಸರು ಅಂದರೆ ತುಂಬಾ ಇಷ್ಟ. ಇವನ್ ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ. ಮನೆ ಒಳಗಡೆ ಎಲ್ಲ ಕೆಲಸ ಮುಗೀತು, ಫ್ರೀಯಾಗಿ ಕುತ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಯಾರೋ ಮಕ್ಕಳುಗಳು ಮೊಟ್ಟೆ ಹೊಡೆದಾಕ್ಬಿಟ್ಟಿದ್ದಾರೆ. ಅದು ತುಂಬಾ ಕೆಟ್ಟ ಸ್ಮೆಲ್ ಬರ್ತಾಯಿತ್ತು ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿಸ್ಕೊಂಡು ಇಬ್ಬರು ಕ್ಲೀನ್ ಮಾಡ್ತಾಯಿದ್ದೀವಿ. ಮೊಟ್ಟೆದಂತೂ ತುಂಬಾ ಸ್ಮೆಲ್ ಬರುತ್ತೆ. ಆ್ಯಂಡ್ ಸಂಜೆ ನಾನಿಲ್ಲಿ ನೂಡಲ್ಸ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ನೂಡಲ್ಸ್ ಹಾಕ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ತೊಗೊಂಡಿರೋವಂಥದ್ದು ನೂಡಲ್ಸ್ ಪ್ಯಾಕ್ ಬಂದು ವೆಜ್ ಹಾಕೋ ನೂಡಲ್ಸ್ ಅಂತ. ಅದನ್ನು ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಆ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ರೆಸಿಪಿನೂ ಶೇರ್ ಮಾಡಿದ್ದೀನಿ, ಯಾವ ಥರ ಪ್ರೊಸೀಜರ್ ಇದೆ ಅಂತೇಳಿ. ಹಾಗೆ ನಾನು ಅದನ್ನು ಪುಡಿ ಮಾಡಿಕೊಂಡು ನನಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ನೂಡಲ್ಸಿಗೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಆವಾಗ ನೂಡಲ್ಸ್ ಎಲ್ಲ ಸ್ಮೂತ್ ಬರುತ್ತೆ ಅಂತ ಹೇಳಿ ಅಷ್ಟೇ. ಹಾಗೆ ಇಲ್ಲಿ ಒಂದು ಕಡಾಯಿಗೆ ನಾನು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಸ್ವಲ್ಪ ಈರುಳ್ಳಿ ಗೋಲ್ಡನ್ ಫ್ರೈ ಆಯಿತು ಅನ್ನೋ ಟೈಮಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂಥ ತರಕಾರಿ ಅಂದರೆ ಕ್ಯಾಪ್ಸಿಕಮು, ಕ್ಯಾರೆಟು, ಎಲೆಕೋಸು ಹಾಗೆ ಬೀನ್ಸ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಶೆಜ್ವಾನ್ ಸಾಸು ಮನೇಲೇ ಮಾಡಿಟ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಯಾವಾಗಾದರೂ ಅದನ್ನು ತೋರಿಸ್ತೀನಿ. ಅದನ್ನು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕಿದೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ವಿನೆಗರ್ ಹಾಕ್ಕೊಂಡಿದ್ದೀನಿ. ನೀವು ಶೆಜ್ವಾನ್ ಸಾಸ್ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಅದೇ ನೆಸೆಸಿಟಿ ಅಂತ ಏನಿಲ್ಲ. ಹಾಗೆ ಇಲ್ಲಿ ನಾನು ಸ್ವಲ್ಪ ಸೋಯಾ ಸಾಸು, ಹಾಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸು, ಹಾಗೆ ಟೊಮೆಟೊ ಸಾಸನ್ನ ಹಾಕ್ಕೊತಾ ಇದ್ದೀನಿ. ಆ ಥರ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವೇನು ರೆಸ್ಟೋರೆಂಟಲ್ಲಿ ತಿಂತೀವಲ್ಲ ಅದೇ ಥರನೇ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದೇನೆಂದರೆ ಅದಕ್ಕೆ ಸ್ವಲ್ಪ ಕಾಳು ಮೆಣಸು, ನಾನು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ವಿನೆಗರು ಮತ್ತು ಸೋಯಾ ಸಾಸಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕಿದ್ರೆ ಬೆಸ್ಟ್, ಯಾಕಂದರೆ ಅದು ಸ್ವಲ್ಪ ಹುಳಿ ಬರೋ ಥರ ಇರುತ್ತೆ. ಹಾಗಾಗಿ ಹುಳಿ ಬರೋ ಥರ ಅಂದರೆ ಸೋಯಾ ಸಾಸು ಸ್ವಲ್ಪ ಹುಳಿ ಅಂಶ ಇರುತ್ತೆ, ಹಾಗೆ ವಿನೆಗರ್ ಕೂಡ ಅಷ್ಟೇ. ಹಾಗೆ ಅದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ನಾನು ಬೇಯಿಸಿಟ್ಕೊಂಡಿರುವಂಥ ನೂಡಲ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ನಾನು ಸುಮಾರು ವರ್ಷದಿಂದ ನನ್ನ ಮಗ ಒಂದು ಹುಟ್ಟಾದಮೇಲೆ ಒಂದು ವರ್ಷ ಆ ಟೈಮಲ್ಲಿ ನಾನು ಮಾಡಿದ್ದು. ಅದಾದಮೇಲಿಂದ ಇವತ್ತೇ ಮಾಡಿದ್ದು. ಅವನಿಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ. ಇವತ್ತು ಅವನು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾನೆ, ಏನೋ ಒಂದು ತಿಂತಾನೆ ಅಂತ ಹೇಳಿ ನಾನು ಕೂಡ ಮಾಡಿದೆ. ಆ್ಯಂಡ್ ಸಂಜೆ ಒಂಥರ ಸ್ನ್ಯಾಕ್ಸ್ ಥರನೂ ಇರುತ್ತೆ. ಆ್ಯಂಡ್ ನಿಮ್ಮ ಜೊತೆ ಕೂಡ ಒಂದು ರೆಸಿಪಿನೂ ಶೇರ್ ಮಾಡ್ಕೊಂಡಾಗುತ್ತೆ. ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ, ನನ್ನಿಂದ ಒಬ್ರಿಗೆ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಈ ಒಂದು ರೆಸಿಪಿನ ಶೇರ್ ಮಾಡಿದೆ. ಹಾಗೆಯೇ ನನ್ನ ಹಸ್ಬೆಂಡು ಸ್ವಲ್ಪ ಮಾವಿನಕಾಯಿನ ತೊಗೊಬಂದಿದ್ರು, ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೆ. ನನಗಂತೂ ಮಾವಿನ ಹಣ್ಣಂದರೆ ತುಂಬಾ ಇಷ್ಟ. ಕಾಯಿ ಅಂದೆ ನಾನು, ಮಾವಿನ ಹಣ್ಣು ನನಗಂತೂ ಒಂಥರ ತುಂಬ ದಿನ ಒಂಥರ ಅಟ್ರಾಕ್ಷನು ಮಾವಿನ ಹಣ್ಣಂದರೆ. ನನ್ನ ಮಗನೂ ಕೂಡ ತುಂಬ ದಿನದಿಂದ ಕೇಳ್ತಾ ಇದ್ದ. ಕವನ್ ಹೇಳ್ತಾ ಇದ್ದ, ಪಪ್ಪ ಮ್ಯಾಂಗೋ ತೊಗೊಬಾ ಪಪ್ಪ ಅಂತ ಹೇಳಿ. ಬಟ್ ನನ್ನ ಹಸ್ಬೆಂಡ್ ತರ್ತಾ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಮಳೆನಾದರೂ ಬೇರೆ ತೊಗೊಂಬರೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಸಮ್ಮರಲ್ಲಿ ಅಷ್ಟು ಮಾವಿನ ಹಣ್ಣು ತಿನ್ನೋದು ಸೇಫ್ಟಿ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರು ತರ್ತಾ ಇರಲಿಲ್ಲ. ಇನ್ನು ದೊಡ್ಡವ್ರಿಗದೇ ಏನು ಅನಿಸ್ತಿರ್ಲಿಲ್ಲ, ಮಕ್ಕಳಿಗೆ ಸ್ವಲ್ಪ ಕಷ್ಟ, ಯಾಕಂದರೆ ಇವಾಗಿನ ಫುಡ್ಗಳು ಆ ಥರ ಇದೆ. ಹಾಗಾಗಿ ಅವ್ರು ತೊಗೊಬಂದಿರಲಿಲ್ಲ. ಆ್ಯಂಡ್ ಅದೇ ಟೈಮ್ಗೆ ನೂಡಲ್ಸ್ ಕೂಡ ಆಯಿತು, ಅದನ್ನು ಕೂಡ ನಾನು ಪ್ಲೇಟಿಗೆ ಹಾಕೋತಾ ಇದ್ದೆ ಮ್ಯಾಂಗೋನೆಲ್ಲ ಕಟ್ ಮಾಡಿಕೊಂಡು. ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ನನಗೂ ಕೂಡ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಸೀ ಇನ್ ದ ನೆಕ್ಸ್ಟ್ ವ್ಲಾಗ್.